ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ ಆಯೋಜನೆ ಮಾಡಿದ ಬೃಹತ್ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ತಡೆ ಬಹಳ ಯಶಸ್ವಿಯಾಗಿ ನಡೆದಿದ್ದು, ಹೋರಾಟದ ಕಿಚ್ಚು ಅದೆಷ್ಟರ ಮಟ್ಟಿಗೆ ಇತ್ತೆಂದರೆ ಜನಪ್ರತಿನಿಧಿಗಳು ಸಹಿತ ಅಧಿಕಾರಿಗಳು ತಂಡೋಪತಂಡವಾಗಿ ಪ್ರತಿಭಟನಾ ಪ್ರದೇಶಕ್ಕೆ ಆಗಮಿಸಿ ಭರವಸೆಯ ಮಹಾಸಾಗರವನ್ನೇ ಹರಿಸಿದ್ದಾರೆ. ಅಮಾಯಕರ ಪ್ರಾಣಬಲಿ ನೋಡಿ ಮರುಗಿದ ಜನರ ಮಾನವೀಯತೆಯ ಮೌಲ್ಯದಿಂದ ಉದ್ಭವಗೊಂಡ ಸಂಸ್ಥೆ ಉಚ್ಚಿಲ ನಾಗರಿಕ ಹೋರಾಟ ಸಮಿತಿ. ಈ ಸಂಸ್ಥೆ ಹುಟ್ಟಿಕೊಂಡ ಕೆಲವೇ ದಿನಗಳಲ್ಲಿ ಈ ಸಂಸ್ಥೆಗೆ 1000ಕ್ಕೂ ಅಧಿಕ ಮಂದಿ ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದು, ಮನುಷ್ಯರಲ್ಲಿ ಇನ್ನೂ ಮಾನವೀಯ ಮೌಲ್ಯಗಳು ಇದೆ ಎಂಬುದನ್ನು ಸಾಬೀತುಪಡಿಸಿದಂತಾಗಿದೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಯಶ್ಪಾಲ್ ಸುವರ್ಣ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೋರಾಟಗಾರರ ಉತ್ಸಾಹಕ್ಕೆ ಮತ್ತಷ್ಟು ಬಲ ತುಂಬುವ ಮಾತುಗಳನ್ನಾಡಿದ್ರು. ಕಾಪು ತಹಶೀಲ್ದಾರರೊಂದಿಗೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಇಲಾಖಾ ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ಈ ಹಿಂದೆ ಹೋರಾಟಗಾರರು ದೂರವಾಣಿಯ ಮೂಲಕ ಸಂಪರ್ಕಿಸಿದಾಗ ಉಡಾಫೆಯಾಗಿ ಮಾತನಾಡಿದ್ದಾರೆ ಎಂಬ ಕಾರಣಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ ಬರುತ್ತಿದ್ದಂತೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಲ್ಲದೆ ಎಲ್ಲರ ಮುಂದೆ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆದಿದೆ. ಒಂದು ಹಂತದಲ್ಲಿ ಕಾಪು ತಹಶೀಲ್ದಾರರನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ತರಾಟೆಗೆ ತೆಗೆದುಕೊಂಡು ಹೆದ್ದಾರಿಯಲ್ಲಿ ಇಷ್ಟು ಹೆಣ ಬೀಳುವಾಗ ನೀವೆಲ್ಲಿದ್ದೀರಿ, ಕೈಗೊಂಡ ಮುಂಜಾಗ್ರತಾ ಕ್ರಮಗಳೇನು ಎಂಬುದಾಗಿ ಗುಡುಗಿದ್ದಾರೆ. ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ. ನಿಮ್ಮ ಹೋರಾಟದಲ್ಲಿ ಇವತ್ತು ಸಾಂಕೇತಿಕವಾಗಿ ತಾವು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ. ಮುಂದಿನ ದಿವಸ ಇವತ್ತು ಅಹೋರಾತ್ರಿ ಪ್ರತಿಭಟನೆ ಮಾಡುವಂತದ್ದು ಅಥವಾ ಇವತ್ತು ತಡೆ ಒಡ್ಡುವಂತ ಹೆದ್ದಾರಿಗೆ ತಡೆ ಒಡ್ಡುವಂತ ಕೆಲಸ ಕಾರ್ಯ ಮಾಡಿದ್ರೆ ಮಾತ್ರ ಅವರಿಗೆ ಬುದ್ಧಿ ಬರ್ತದೆ, ಅವರಿಗೆ ತಿಳುವಳಿಕೆ ಬರ್ತದೆ. ಕಿವಿ ಇಲ್ಲದಂತ, ಮೂಗಿಲ್ಲದಂತ, ಬಾಯಿ ಇಲ್ಲದಂತ ಇವತ್ತು ಯಾರು ಇಲಾಖೆ ಇದೆ ಅದಕ್ಕೆ ಬುದ್ಧಿ ಕಲಿಸುವಂತ ಕೆಲಸ ಕಾರ್ಯವನ್ನು ಮಾಡುವಂತ ಕೆಲಸ ಕಾರ್ಯ ಮಾಡೋಣ. ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಒಬ್ಬ ಸದಸ್ಯರಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೇಳಿಕೊಂಡು ನಮ್ಮ ಪ್ರತಿಭಟನೆಗೆ ನನ್ನ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡುತ್ತಾ ಈ ಪ್ರತಿಭಟನೆ 100ಕ್ಕೆ 100 ಪಾಲು ಕೂಡ ಯಶಸ್ವಿ ಆಗ್ತದೆ. 100ಕ್ಕೆ 100 ಪಾಲು ಕೂಡ ಇದು ಪಕ್ಷಾತೀತವಾಗಿ ಎಲ್ಲ ಸರ್ವರು ಕೂಡ ಸೇರ್ಕೊಂಡು ಮಾಡುವಂತ ಪ್ರತಿಭಟನೆ 100ಕ್ಕೆ 100 ಪಾಲು ಕೂಡ ಈ ಪ್ರತಿಭಟನೆ ಯಶಸ್ವಿ ಆಗ್ತದೆ. ಇದನ್ನ ತಾವು ಕೈ ಬಿಡ್ಲಿಕ್ಕೆ ಕೂಡ್ದು ಇವತ್ತು ಸಮಸ್ತ ಬಾಂಧವರೆಲ್ಲರೂ ಕೂಡ ತಮ್ಮ ಪ್ರಾಣದ ಅಪಾಯಕ್ಕೋಸ್ಕರ ತಾವು ಬಂದಿಲ್ಲ. ಯಾರೋ ಅಮಾಯಕರು ಇವತ್ತು ಜೀವ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಮುಂದಿನ ಅನಾಹುತಗಳು ಆಗ್ಲಿಕ್ಕೆ ಕೂಡ್ದು ಅನ್ನುವಂತ ಉದ್ದೇಶಕ್ಕೋಸ್ಕರ ತಾವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. पूरे एरिया में रोड मार्किंग का काम चल रहा है पूरा. उसके बाद इसमें रोड स्ट्रक्चर का भी काम करेंगे. लाइटिंग का इशू है, लाइटिंग जो नहीं चल रही थी वो स्टार्ट करी. अभी कुछ इशू है क्योंकि लाइटिंग का लोड मुझे सिंगल फेज पे मिला हुआ है, तो सिंगल फेज को 3 फेज करना है. अभी प्रॉब्लम आई थी कि पूरी लाइट चलने पे वो ट्रिप हो जाती थी, जैसे नागपुर रोड बढ़ता था. अभी उसके लिए हम ऑलरेडी मेस्कॉम से एक्स्ट्रा ट्रांसफार्मर के लिए बात कर रहे हैं. जैसे ही ट्रांसफार्मर मिलेगा मैं पूरी लाइटिंग ऑलरेडी स्टार्ट कर देंगे हम. इसलिए अभी लाइट कम हमने कम करते हुए उसको स्टार्ट किया और अभी हम लोग को यही बताइए. अभी तक 3 साल हो गया एक ट्रांसफार्मर डालने के लिए, एक ट्रांसफार्मर डालने के लिए 3 साल. अभी कितना साल चाहिए? बिजली का कनेक्शन लाना मेरा काम है, बट बिजली देना उनका काम है.
तो मैं उनसे फॉलो आपका पैसा बनेगा तो वो करेगा, वो आपका गलती है। एक काम करो, अब तक आप लोग को टोल फ्री दे दो, आपका पैसा तो बराबर देते हैं ना गाँव वाले, रोड तो बाकी नहीं रखा है ना, मार्किंग चाहिए वो सब हम मार्किंग प्रोवाइड कर रहे हैं। अभी बाकी आपकी मीडियम की डिमांड है, डिमांड के लिए हम डिस्ट्रिक्ट रोड सेफ्टी कमेटी के पास जाएंगे, उनसे सजेशन देंगे। सजेशन उनसे नहीं, गाँव वाले से पूछिए, क्योंकि उन लोग को जो चाहिए वैसा करने का नहीं है, हम लोग को गाँव वालों को चाहिए। इधर अरे क्योंकि हम लोग जो तुम लोग को चाहिए वैसा करने का नहीं है, गाँव वालों को सेफ्टी चाहिए। ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಷ್ಟು ಪ್ರಾಣಬಲಿ ಆಗುವಂತಾಯಿತು ಎಂದರು. ಹೇಳ್ತಾ ಇದ್ರು ಒಂದು ವರ್ಷದಿಂದ 60 ಪ್ರಾಣಹಾನಿ ಆಗಿದೆ ಅಂತಕ್ಕಂಥ ಮಾತನ್ನ 56 ಪ್ರಾಣಹಾನಿ ಆಗಿದೆ ಅಂತ ಮಾತನ್ನು ಹೇಳ್ತಿದ್ರು. ಮೊನ್ನೆ ಇಲ್ಲೇ ಉದ್ಯಾವರದಲ್ಲಿ ಒಂದು 18 ವರ್ಷದ ಮಗು, ಹೌದು, ನಾನು ಪೋಸ್ಟ್ ಮಾರ್ಟಮ್ ಲೇಟ್ ಆಯ್ತು ಹೋದೆ, ನಾನು ಕೊನೆಗೆ ಒಳಗೆ ಕರ್ಕೊಂಡು ಹೋದ್ರು. ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ, ದೇವರಾಣೆಗೆ ನಾನು ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಯಾರ ಮಗು ಏನು ಕಟ್ಟೇನೋ, ಆದರೆ ಇಡೀ ರಾತ್ರಿ ನಿದ್ದೆ ಬರಲ್ಲ. ದುಡುತ್ತಿನೊಂದು ಒಬ್ಬನೇ ಗಂಡು ಮಗ, ಅವರು ಪ್ರಾಣ ಕಳ್ಕೊಂಡ್ಬಿಟ್ಟ. ಯಾರಿಂದಾಗಿ? ನಮ್ಮ ಅಧಿಕಾರಿಗಳಿಂದಾಗಿ. ನೇರವಾಗಿ ನಾನು ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಹಾಗಾಗಿ ಈಗ ಒಂದು ವಾರದ ಒಳಗಡೆ ಈ ಸಣ್ಣ ಪುಟ್ಟ ಗೊಂದಲ ಏನಿದೆ, ನಿನ್ನೆ KP ಅವರಿಗೆ ಮಾತಾಡಿದ್ದೀನಿ, ಮೊನ್ನೆ ತಾವೆಲ್ಲ ನನ್ನ ಗಮನಕ್ಕೆ ತಂದ್ರಿ. ಇಲ್ಲಿ ಟ್ರಾನ್ಸ್ಫಾರ್ಮರು 3 kV 10 kV ಹಾಕ್ಬೇಕು ಅಂತ ಅವರು ಇಬ್ಬರು ಹೇಳಿದ್ರು, ಅವ್ರನ್ನ ಗಮನಕ್ಕೆ ತಂದೇನೆ, ಅವರು ಒಪ್ಕೊಂಡಿದ್ದಾರೆ ಕೂಡ. ಹಾಗೆ ಈಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಕೂಡ. ಎರಡನೇದು ಈ ಕಲರ್ ಹೊಡೆಯುವಂಥ ಜಿಗ್ಜಾಗ್ ಅಂತ ಅಂತದ್ದು, ಅಂದರೆ ಎಲ್ಲಿ ಹಂಪ್ ಇದೆಯೋ, ಮೊನ್ನೆ ಉದ್ಯಾವರದಲ್ಲಿ ಪ್ರಾಣ ಹೋಗಿರ್ತಕ್ಕಂಥ ಹಂಪಿಗೆ ಇವರು ಏನು ಹಾಕಲೇ ಇಲ್ಲ. ಆ ಜಿಗ್ಜಾಗ್ ಆಗಲಿ ಕಲರಿಂಗ್ ಆಗಲಿ ಮಾಡಲೇ ಇಲ್ಲ ಇವರು. ಅವ್ರು ಮಾಡಿದರೆ ಆ ಮಗು ಗೊತ್ತಿತ್ತು. ರಾತ್ರಿ 12 ಗಂಟೆಗೆ ಬಂದಿದ್ದಾನೆ, ಬಂದು ಅಲ್ಲಿ ಆ ಲಾರಿ ಅಡಿ ಬಿದ್ದು ಪ್ರಾಣ ಹೋಗಿದೆ. ಹೀಗೆ ಸಣ್ಣ ಸಣ್ಣ ತಪ್ಪಿಂದಾಗಿ ಈ ಥರ ದೊಡ್ಡ ದೊಡ್ಡ ಅನಾಹುತ ಆಗ್ತಾ ಇದೆ. ಒಬ್ಬ ಶಾಸಕನಾಗಿ ಖಂಡಿತ ನಿಮ್ಮ ಋಣ ನನ್ನ ತಲೆ ಮೇಲೆ ಇದೆ, ನನ್ನ ಜವಾಬ್ದಾರಿ ಏನಿದೆಯೋ. ಆಮೇಲೆ ನಾನು ಅದಕ್ಕೋಸ್ಕರ ಬಂದಿದ್ದಾಗ ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ನನ್ನ ಮನೆ ನಿಮ್ಗೆ ಮಾತು ಕೊಟ್ಟಿದೆ, ನಾನು ನಿಮ್ಮ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಎಂದಕ್ಕೆ ಮಾತನ್ನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ನಿಮಗೆ ಒಂದು ಹೆಸಿಟೇಷನ್ ಬೇಡ. ಎನಿ ಟೈಮ್ 24/7 ಶಾಸಕರಾಗಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಬೇಡ ಇನ್ನೊಂದ್ಸಲ ದೊಡ್ಡ ಉಗ್ರ ರೂಪದ ಹೋರಾಟ ಮಾಡಬೇಕಾ, ನಾನೇ ಮುಂದೆ ನಿಂತು ಹೋರಾಟ ಮುನ್ನಡೆಸ್ತೇನೆ. ನಮಗೆ ಯಾರ ಮೂಲದಿಲ್ಲ. ನಾವು ರಾಜಕೀಯಕ್ಕೋಸ್ಕರ ಹಿಂದೆ ಮುಂದೆ ಡೂಪ್ಲಿಕೇಟ್ ಕೆಲಸ ನಾನು ಜೀವನದಲ್ಲಿ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಹೆದ್ದಾರಿ ಅಧಿಕಾರಿ ಜೊತೆಗೆ ನಾನು ಮತ್ತೊಮ್ಮೆ ಚರ್ಚೆ ಮಾಡ್ತೀನಿ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಹೋರಾಟಗಾರರ ಬೇಡಿಕೆ ಈಡೇರಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಕಾಪು ತಹಶೀಲ್ದಾರ್ ಮಾತನಾಡಿ, ಮನವಿಯಲ್ಲಿ ಕಾಣಿಸಿದ ಎಲ್ಲ ಬೇಡಿಕೆಗಳು ಹೆದ್ದಾರಿಯ ಸುರಕ್ಷಾ ಸಂಚಾರಕ್ಕೆ ಅಗತ್ಯವಾಗಿದ್ದು, ಮುಂದಿನ 30ರೊಳಗೆ ಹೆದ್ದಾರಿ ಸುರಕ್ಷಾ ಸಮಿತಿಯ ಸಭೆ ಕರೆದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಹಿತ ಹೋರಾಟಗಾರರನ್ನು ಆ ಸಭೆಗೆ ಆಹ್ವಾನಿಸಿ ಚರ್ಚಿಸಿ ಸಮಸ್ಯೆ ಇತ್ಯರ್ಥಗೊಳಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಸುಮಾರು 7 ಬೇಡಿಕೆಗಳನ್ನು ಉಲ್ಲೇಖ ಮಾಡಿದ್ದೀರಿ. ಉಚ್ಚಿಲಪೇಟೆಯಲ್ಲಿ ವಾಹನ ಕ್ರಾಸಿಂಗ್ ವ್ಯವಸ್ಥೆ, ಎರಮಾಳಿನ ದಾರಿದೀಪದ ಸಮಸ್ಯೆಗಳು, ಹೈಮಾಸ್ ಲೈಟಿನ ಬಗ್ಗೆ, ರಸ್ತೆ ದಾಟುವಾಗ ಕ್ರಾಸಿಂಗ್ ವ್ಯವಸ್ಥೆಯಲ್ಲಿ ಆಗುವಂಥ ಲೋಪ, ಸರ್ವಿಸ್ ರಸ್ತೆಯಲ್ಲಿ ನೀರು ಹಾದು ಹೋಗಲು ಸಮರ್ಪಕವಾದ ವ್ಯವಸ್ಥೆ, ಮೂಳೂರು ಯೂನಿಯನ್ ಬ್ಯಾಂಕಿನ ಹತ್ತಿರ ಡಿವೈಡರ್ ಕ್ರಾಸಿಂಗ್ನಲ್ಲಿ ಆಗುವಂಥ ಗೊಂದಲಗಳು, ಸರ್ವಿಸ್ ರಸ್ತೆಯ ಡಿವೈಡರ್ ಮಧ್ಯೆ ಕಬ್ಬಿಣದ ತರಬೇಡಿ ಅಳವಡಿಕೆ ಮತ್ತು ರಸ್ತೆ ಹಬ್ಬಗಳ ಬಗ್ಗೆ ಹಂಸ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಮನವಿಯನ್ನು ನಾನು ಪಡೆದಿದ್ದೇನೆ. ನಮ್ಮ ಜೊತೆಯಲ್ಲಿ ಗಬ್ಬೂರ್ ಅವರು ಬೆಳಿಗ್ಗೆ ಫೋನ್ ಮಾಡಿದರು ಮತ್ತು ಎಲ್ಲ ಹಿಂದಿನ ಸಂಸದರು ಸ್ವರ್ಗವರಿದ್ದಾರೆ. ನಾನೊಂದು 2-3 ದಿವಸದಲ್ಲಿ ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು SP ಅವ್ರನ್ನ ಕರೆದು ಮಾತಾಡ್ತೇನೆ. ನಮ್ಮ ಕಡೆದು ಒಂದು 3-4 ಜನ ಬನ್ನಿ, ಯಾವುದಾದ್ರೂ ಒಂದು ಸರಿಯಾದ ತೀರ್ಮಾನಕ್ಕೆ ಅವರು ಬರ್ತೇವೆ. ನಿಮ್ಮ ಹೋರಾಟದ ಭಾಗವನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಈ ಪ್ರತಿಭಟನೆಯಲ್ಲಿ ಹೋರಾಟಗಾರ ಶೇಖರ್ ಹೆಜಮಾಡಿ, ಉಚ್ಚಿಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಕುಮಾರ್ ಸಹಿತ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರಿ.